ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಈ ವರ್ಷದ IPL ಅಬ್ಬರ ಈಗ ಅಂತಿಮ ಘಟ್ಟ ತಲುಪಿದೆ. ಈ ಬಾರಿಯ ಫೈನಲ್ ಕದನದಲ್ಲಿ ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ನಿಮ್ಮೆಲ್ಲರ RCB ಸ್ಥಾನವನ್ನ ಭದ್ರಪಡಿಸಿಕೊಂಡಿದೆ. ಇನ್ನು ಎರಡನೇ ತಂಡ ಯಾವುದು? ಅದು ಮುಂಬೈ ಇಂಡಿಯನ್ಸ್ ಆಗುತ್ತಾ? ಕಾದು ನೋಡಬೇಕು. ಆದರೆ ಈ ಸೀಸನ್ನಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಕೇಳಿ ಬಂದಿರುವ ಒಂದು ಪ್ರಶ್ನೆ, ಒಂದು ಗಂಭೀರ ಆರೋಪ: ಮುಂಬೈ ಇಂಡಿಯನ್ಸ್ ತಂಡ IPLನಲ್ಲಿ ಫಿಕ್ಸಿಂಗ್ ಮಾಡುತ್ತಾ? ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವ ಈ ವಿಚಾರದ ಬಗ್ಗೆ ಈಗ ನೋಡ್ತಾ ಹೋಗೋಣ. ಗುಜರಾತ್ ಟೈಟನ್ಸ್ ವಿರುದ್ಧದ ಟಾಸ್ ವಿವಾದದಿಂದ ಹಿಡಿದು ಅಂಪೈರ್ಗಳ ಕೆಲವು ವಿವಾದಾತ್ಮಕ ತೀರ್ಪುಗಳವರೆಗೆ ಮುಂಬೈ ವಿರುದ್ಧದ ಫಿಕ್ಸಿಂಗ್ ಆರೋಪಗಳ ಸತ್ಯಾಂಶ ಏನು? ಇದಕ್ಕೆ ಯಾವ ಸಾಕ್ಷ್ಯಾಧಾರಗಳಿವೆ? ಇದೊಂದು ಸುಳ್ಳು ಸುದ್ದಿಯೇ ಅಥವಾ ಇದರಲ್ಲಿ ಏನಾದರೂ ಸತ್ಯಾಂಶ ಇದೆಯೇ? ಇದರ ಜೊತೆಗೆ ಒಂದು ವೇಳೆ ನಮ್ಮ RCB ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳೇ ಫೈನಲ್ಸ್ನಲ್ಲಿ ಸೆಣಸಾಡಿದ್ರೆ ಈ ಮಹಾ ಕದನದಲ್ಲಿ ಗೆಲುವು ಯಾರ ಪಾಲಾಗಲಿದೆ? RCBಗೆ ಈ ಬಾರಿ ಕಪ್ ಗೆಲ್ಲಲು ಇರುವ ಪ್ಲಸ್ ಪಾಯಿಂಟ್ಸ್ಗಳೇನು? ಇದೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, IPLನಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆರೋಪಗಳು ಹೊಸದೇನಲ್ಲ. ಕಾಲಕಾಲಕ್ಕೆ ವಿವಿಧ ತಂಡಗಳು ಹಾಗೂ ಆಟಗಾರರ ವಿರುದ್ಧ ಇಂತಹ ಆರೋಪಗಳು ಕೇಳಿ ಬರುತ್ತಲೇ ಇರುತ್ತವೆ. ಅದರಲ್ಲೂ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧವೂ ಕೆಲವು ಸಂದರ್ಭಗಳಲ್ಲಿ ಫಿಕ್ಸಿಂಗ್ ಆರೋಪಗಳು ಕೇಳಿ ಬಂದಿವೆ. ಈ ವರ್ಷದ IPLನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಟಾಸ್ ಗೆದ್ದ ನಂತರ ಶುಭ್ಮನ್ ಗಿಲ್ ಮತ್ತು ಹಾರ್ದಿಕ್ ಪಾಂಡ್ಯ ನಡುವಿನ ಕೆಲವು ಸನ್ನೆಗಳು ಫಿಕ್ಸಿಂಗ್ ಆರೋಪಕ್ಕೆ ಕಾರಣವಾಯಿತು ಎಂದು ವರದಿಯಾಗಿದೆ. ಆದರೆ ಈ ಆರೋಪಗಳಿಗೆ ಯಾವುದೇ ಅರ್ಥವಿಲ್ಲ ಎಂದು ಹೇಳಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಇದನ್ನ ಫಿಕ್ಸಿಂಗ್ ಎಂದು ಬಣ್ಣಿಸಲು ಪ್ರಯತ್ನಿಸಿದ್ರು. ಇದಕ್ಕೆ ಯಾವುದೇ ದೃಢವಾದ ಆಧಾರಗಳಿಲ್ಲ. ಇನ್ನು ಕೆಲವು ಮ್ಯಾಚ್ಗಳಲ್ಲಿ ಅಂಪೈರ್ಗಳು ಮುಂಬೈ ಇಂಡಿಯನ್ಸ್ ಪರವಾಗಿ ತೀರ್ಪನ್ನ ನೀಡಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಗಳು ಕೇಳಿ ಬಂದವು. ಎಕ್ಸಾಂಪಲ್ಗೆ ಮಿಚೆಲ್ ಸ್ಯಾಂಟ್ನರ್ ಅವರ ನೋಬಾಲ್ ತೀರ್ಪಿನ ಬಗ್ಗೆ ವಿವಾದ ಉಂಟಾಯಿತು. ಆದರೆ ಈ ಆರೋಪಗಳಿಗೆ ಯಾವುದೇ ಆಧಾರ ಇಲ್ಲ ಎಂದು ತನಿಖೆಗಳಲ್ಲಿ ಕಂಡು ಬಂದಿದೆ. ಅಂಪೈರ್ ತೀರ್ಪುಗಳು ಆಟದ ಭಾಗವಾಗಿದ್ದು ಕೆಲವೊಮ್ಮೆ ವಿವಾದಗಳಿಗೆ ಕಾರಣವಾಗಬಹುದು. ಆದರೆ ಅದು ಫಿಕ್ಸಿಂಗ್ ಎಂದು ಹೇಳಲು ಸಾಧ್ಯವಿಲ್ಲ. ಹೌದು ಫ್ರೆಂಡ್ಸ್, ಕೆಲವು ಪಂದ್ಯಗಳಲ್ಲಿ ಅಂಪೈರ್ಗಳು ಮುಂಬೈ ಇಂಡಿಯನ್ಸ್ ಪರವಾಗಿ ತೀರ್ಪನ್ನ ನೀಡಿದ್ದಾರೆ ಎಂಬ ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬಾರಿ ಚರ್ಚೆ ಆಗ್ತಾನೆ ಇರುತ್ತೆ. ಕ್ರಿಕೆಟ್ನಲ್ಲಿ ವಿಶೇಷವಾಗಿ T20 ಯಂತಹ ವೇಗದ ಸ್ವರೂಪದಲ್ಲಿ ಅಂಪೈರ್ಗಳು ಸೆಕೆಂಡುಗಳ ಅಲ್ಪಾವಧಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ಮಾನವ ಸಹಜ ತಪ್ಪುಗಳು ಸಂಭವಿಸುವುದು ಸಾಮಾನ್ಯ. ಹತ್ತಿರದ ಕರೆಗಳು, ತಂತ್ರಜ್ಞಾನದ ಮಿತಿ ಇರುವ ಸಂದರ್ಭಗಳು ಅಥವಾ ವಿಭಿನ್ನ ಕೋನಗಳಿಂದ ನೋಡಿದಾಗ ತೀರ್ಪು ವಿಭಿನ್ನವಾಗಿ ಕಾಣಬಹುದು. ಇವೆಲ್ಲವೂ ವಿವಾದಗಳಿಗೆ ಕಾರಣವಾಗಬಹುದು. ಇನ್ನು ಸೋಷಿಯಲ್ ಮೀಡಿಯಾಗಳು ಇಂತಹ ವಿವಾದಗಳಿಗೆ ದೊಡ್ಡ ವೇದಿಕೆಯನ್ನ ಒದಗಿಸುತ್ತವೆ. ಒಂದೇ ಒಂದು ವಿವಾದಾತ್ಮಕ ತೀರ್ಪು ಸಾವಿರಾರು ಚರ್ಚೆಗಳಿಗೆ, ಮೀಮ್ಸ್ಗಳಿಗೆ ಮತ್ತು ಆರೋಪಗಳಿಗೆ ಕಾರಣವಾಗಬಹುದು. ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡದ ಪರವಾಗಿ ಅಥವಾ ವಿರುದ್ಧವಾಗಿ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಬಹುದು. ಇನ್ನು ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ನಂತಹ ದೊಡ್ಡ ಯಶಸ್ವಿ ಫ್ರಾಂಚೈಸಿಗಳ ವಿರುದ್ಧ ಅಂಪೈರ್ ಪಕ್ಷಪಾತದ ಆರೋಪಗಳು ಹೆಚ್ಚಾಗಿ ಕೇಳಿ ಬರುತ್ತವೆ. ಇದಕ್ಕೆ ಪ್ರಮುಖ ಕಾರಣ ಈ ತಂಡಗಳು ಹೆಚ್ಚಿನ ಸಂಖ್ಯೆಯ ಕಪ್ಗಳನ್ನು ಗೆದ್ದಿವೆ ಮತ್ತು ಅವುಗಳ ಪಂದ್ಯಗಳು ಹೆಚ್ಚು ಗಮನವನ್ನ ಸೆಳೆಯುತ್ತವೆ. ಯಾವುದೇ ತೀರ್ಪು ಈ ತಂಡದ ಪರವಾಗಿದ್ರೆ ಅದು ಹೆಚ್ಚು ಚರ್ಚೆಗೆ ಒಳಪಡುತ್ತೆ. ಇನ್ನು ನಾವು ಆಗ್ಲೇ ಹೇಳಿದಾಗೆ ಮಿಚೆಲ್ ಸ್ಯಾಂಟ್ನರ್ ಅವರ ನೋಬಾಲ್ ವಿವಾದದಂತಹ ಘಟನೆಗಳು ಹಿಂದೆಯೂ ಕೂಡ ನಡೆದಿದೆ. ಇದು ಅಂಪೈರ್ ತೀರ್ಪಿನ ಬಗ್ಗೆ ಇದ್ದ ದ್ವಂದ್ವ ಮತ್ತು ತಂತ್ರಜ್ಞಾನದ ಬಳಕೆಯ ಬಗ್ಗೆ ಚರ್ಚೆಗೆ ಕಾರಣವಾಯಿತು. ಆದರೆ ಇಂತಹ ಪ್ರತ್ಯೇಕ ಘಟನೆಗಳನ್ನ ನೇರವಾಗಿ ಫಿಕ್ಸಿಂಗ್ಗೆ ಜೋಡಿಸಲು ಯಾವುದೇ ದೃಢವಾದ ಆಧಾರವಿರೋದಿಲ್ಲ. ಅಂಪೈರ್ಗಳು ಉದ್ದೇಶಪೂರ್ವಕವಾಗಿ ಯಾವುದೇ ತಂಡಕ್ಕೂ ಸಹಾಯ ಮಾಡಲು ತೀರ್ಪು ನೀಡುವುದಿಲ್ಲ ಎಂದು ಹೇಳುವುದು ಕ್ರೀಡಾ ನಿಯಮಗಳ ಭಾಗವಾಗಿದೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು ಔಟ್ ಆಗದೆ ಪೆವಿಲಿಯನ್ಗೆ ಮರಳಿದ್ರು ಎಂಬ ಆರೋಪಗಳು ಫಿಕ್ಸಿಂಗ್ ಚರ್ಚೆಗೆ ಕಾರಣವಾಯಿತು. ಆದರೆ ಇಂತಹ ಆರೋಪಗಳಿಗೂ ಯಾವುದೇ ಸ್ಪಷ್ಟವಾದ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಇನ್ನು 2024ರ IPLನಲ್ಲಿ RCB ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಟಾಸ್ ಫಿಕ್ಸಿಂಗ್ ಆಗಿದೆ ಎಂಬ ಆರೋಪಗಳು ಕೇಳಿ ಬಂದವು. ಟಾಸ್ ವೇಳೆ ಮ್ಯಾಚ್ ರೆಫ್ರಿ ಕಾಯಿನ್ ಅನ್ನ ತಿರುಗಿಸಿದ್ದಾರೆ ಎಂದು ಕೆಲವರು ಆರೋಪಿಸಿದ್ರು. ಆದರೆ ಈ ವಿಡಿಯೋಗಳನ್ನ ಪರಿಶೀಲಿಸಿದಾಗ ಕಾಯಿನ್ ಅನ್ನ ತಿರುಗಿಸಿಲ್ಲ ಎಂದು ಸ್ಪಷ್ಟವಾಯಿತು. ಇನ್ನು BCCI ಮತ್ತು IPL ಆಡಳಿತ ಮಂಡಳಿಗಳು ಹಾಗೆಯೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದ್ರೆ ICC ಯಂತಹ ಸಂಸ್ಥೆಗಳು ಕ್ರಿಕೆಟ್ ಶುದ್ಧತೆಯನ್ನ ಕಾಪಾಡಲು ಆಂಟಿ ಕರಪ್ಷನ್ ಯೂನಿಟ್ ಅನ್ನ ಹೊಂದಿವೆ. ಯಾವುದೇ ಗಂಭೀರ ಆರೋಪಗಳು ಕೇಳಿ ಬಂದಾಗ ಅವುಗಳ ಬಗ್ಗೆ ತನಿಖೆ ನಡೆಸಲಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಈ ಆರೋಪಗಳಿಗೆ ಆಧಾರಗಳು ಕಂಡು ಬಂದಿಲ್ಲ. ಅಂಪೈರ್ಗಳು ತಪ್ಪು ಮಾಡಿದ್ರೆ ಅವರಿಗೆ ತರಬೇತಿ ಅಥವಾ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಆದರೆ ಅದು ಫಿಕ್ಸಿಂಗ್ ಎಂದು ಅರ್ಥವಲ್ಲ.
ಮಾತ್ರವಲ್ಲ, ಇನ್ನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅಂಪೈರ್ ತೀರ್ಪುಗಳು ಆಟದ ಅವಿಭಾಜ್ಯ ಅಂಗವಾಗಿದ್ದು ಕೆಲವೊಮ್ಮೆ ವಿವಾದಗಳಿಗೆ ಕಾರಣವಾಗಬಹುದು. ಆದರೆ ಅಂತಹ ವಿವಾದಾತ್ಮಕ ತೀರ್ಪುಗಳನ್ನ ನೇರವಾಗಿ ಫಿಕ್ಸಿಂಗ್ ಎಂದು ವ್ಯಾಖ್ಯಾನಿಸಲು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಅದು ಕೇವಲ ಊಹಾಪೋಹಗಳಾಗಿ ಉಳಿದು ಬಿಡುತ್ತೆ. ಬಿಸಿಸಿಐ ಮತ್ತು ಐಪಿಎಲ್ ಆಡಳಿತ ಮಂಡಳಿಗಳು ಕ್ರೀಡೆಯ ಸಮಗ್ರತೆಯನ್ನ ಕಾಪಾಡಲು ಬದ್ಧವಾಗಿವೆ. ಐಪಿಎಲ್ನ ಇತಿಹಾಸದಲ್ಲಿ ಫಿಕ್ಸಿಂಗ್ ಆರೋಪಗಳು ಕೇಳಿ ಬಂದಾಗಲೆಲ್ಲ ಬಿಸಿಸಿಐ ಮತ್ತು ಐಪಿಎಲ್ ಆಡಳಿತ ಮಂಡಳಿಗಳು ಅವುಗಳನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ನಡೆಸುತ್ತವೆ. ಹಿಂದೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮ್ಯಾಚ್ ಫಿಕ್ಸಿಂಗ್ ಮತ್ತು ಬೆಟ್ಟಿಂಗ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಸಾಬೀತಾದ ಕಾರಣ 2 ವರ್ಷಗಳ ಕಾಲ ಐಪಿಎಲ್ನಿಂದ ನಿಷೇಧಿಸಲಾಗಿತ್ತು. ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಕೇಳಿಬರುವ ಯಾವುದೇ ಫಿಕ್ಸಿಂಗ್ ಆರೋಪಗಳು ಇದುವರೆಗೆ ಅಧಿಕೃತವಾಗಿ ಸಾಬೀತಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರಡುವ ಈ ರೀತಿಯ ಸುದ್ದಿಗಳಿಗೆ ಯಾವುದೇ ದೃಢವಾದ ಆಧಾರವಿಲ್ಲ. ಅವುಗಳನ್ನು ನಂಬುವುದು ಸೂಕ್ತವಲ್ಲ. ಬಿಸಿಸಿಐ ಯಾವಾಗಲೂ ಪಂದ್ಯಗಳ ಪಾವಿತ್ರತೆಯನ್ನ ಕಾಪಾಡಲು ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಐಪಿಎಲ್ ಫೈನಲ್ನಲ್ಲಿ ಆರ್ಸಿಬಿ ತಂಡ ಈಗಾಗಲೇ ಸ್ಥಾನವನ್ನ ಪಡೆದುಕೊಂಡಿದೆ. ಮುಂಬೈ ಇಂಡಿಯನ್ಸ್ ತಂಡವು ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಅನ್ನ ಸೋಲಿಸಿ ಈಗ ಕ್ವಾಲಿಫೈಯರ್ 2 ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡದೊಂದಿಗೆ ಸೆಣಸಾಡಲಿದೆ. ಹೀಗಾಗಿ 2025ರ ಫೈನಲ್ಸ್ ನಲ್ಲಿ ಆರ್ಸಿಬಿ ವಿರುದ್ಧ ಮುಂಬೈ ಇಂಡಿಯನ್ಸ್ ಆಡಬೇಕು ಅಂದ್ರೆ ಮುಂಬೈ ಕ್ವಾಲಿಫೈಯರ್ 2 ಪಂದ್ಯವನ್ನ ಗೆಲ್ಲಬೇಕು. ಒಂದು ವೇಳೆ ಆರ್ಸಿಬಿ ಮತ್ತು ಮುಂಬೈ ನಡುವೆ ಫೈನಲ್ಸ್ ಪಂದ್ಯ ನಡೆದ್ರೆ ಅದು ಒಂದು ರೋಚಕ ಪಂದ್ಯವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. 2 ತಂಡಗಳು ಬಲಿಷ್ಠವಾಗಿದ್ದು ಗೆಲ್ಲುವ ಅವಕಾಶ ಎರಡಕ್ಕೂ ಇದೆ. ಆರ್ಸಿಬಿ ಈ ಸೀಸನ್ ನಲ್ಲಿ ಬೇರೆ ಲೆವೆಲ್ನ ಪ್ರದರ್ಶನವನ್ನೇ ನೀಡಿದೆ. ವಿಶೇಷವಾಗಿ ಲೀಗ್ ಹಂತದ ಕೊನೆಯಲ್ಲಿ ಸತತ ಗೆಲುವುಗಳೊಂದಿಗೆ ಬಲವಾಗಿ ಪುಟಿದು ನಿಂತಿದೆ. ಪಂಜಾಬ್ ಕಿಂಗ್ಸ್ ವಿರುದ್ಧ ಕ್ವಾಲಿಫೈಯರ್ 1 ನಲ್ಲಿ ಸುಲಭವಾಗಿ ಗೆಲುವು ಸಾಧಿಸಿರೋದ್ರಿಂದ ತಂಡವು ಉತ್ತಮ ಆತ್ಮವಿಶ್ವಾಸದಲ್ಲಿದೆ ಮತ್ತು ನೇರವಾಗಿ ಫೈನಲ್ಸ್ಗೆ ಪ್ರವೇಶ ಮಾಡಿದೆ. ಇದು ಅವರಿಗೆ ಉತ್ತಮ ವಿಶ್ರಾಂತಿ ಮತ್ತು ಸಿದ್ಧತೆಗೆ ಅವಕಾಶವನ್ನ ನೀಡಿದೆ. ಈ ಸೀಸನ್ ನಲ್ಲಿ ಆರ್ಸಿಬಿ ಕೇವಲ 1-2 ಆಟಗಾರರ ಮೇಲೆ ಅವಲಂಬಿತವಾಗಿಲ್ಲ. ಅನೇಕ ಆಟಗಾರರು ಪ್ರಮುಖ ಕೊಡುಗೆಗಳನ್ನ ನೀಡಿದ್ದಾರೆ. ಅದರಲ್ಲೂ ರಜತ್ ಪಟಿದಾರ್ ನಾಯಕತ್ವವು ತಂಡಕ್ಕೆ ಹೊಸ ಹುರುಪನ್ನ ಮತ್ತು ಸ್ಥಿರತೆಯನ್ನ ತಂದಿದೆ. ಇನ್ನು 2025ರಲ್ಲಿ ಆರ್ಸಿಬಿ ತನ್ನ ಎಲ್ಲ ಅವೇ ಪಂದ್ಯಗಳನ್ನ ಗೆಲ್ಲುವ ಮೂಲಕ ಅಂದ್ರೆ ಬೆಂಗಳೂರನ್ನ ಬಿಟ್ಟು ಬೇರೆ ಸ್ಟೇಡಿಯಂಗಳಲ್ಲಿ ಆಡಿದ ಎಲ್ಲಾ ಮ್ಯಾಚ್ಗಳನ್ನ ಗೆಲ್ಲುವ ಮೂಲಕ ಒಂದು ಐತಿಹಾಸಿಕ ದಾಖಲೆಯನ್ನೇ ಬರೆದಿದೆ. ಇನ್ನು ಐಪಿಎಲ್ ಇತಿಹಾಸದಲ್ಲಿ ಆರ್ಸಿಬಿ ಮತ್ತು ಮುಂಬೈ ನಡುವೆ 33 ಪಂದ್ಯಗಳು ನಡೆದಿವೆ. ಇದರಲ್ಲಿ ಮುಂಬೈ 19 ಬಾರಿ ಗೆದ್ದಿದ್ರೆ ಆರ್ಸಿಬಿ 14 ಬಾರಿ ಗೆದ್ದಿದೆ. ಇದು ಮುಂಬೈಗೆ ಸ್ವಲ್ಪ ಮೇಲುಗೈ ಸೂಚಿಸುತ್ತೆ. ಆದರೆ ಫೈನಲ್ ಪಂದ್ಯಗಳಲ್ಲಿ ಹಿಂದಿನ ದಾಖಲೆಗಳು ಅಷ್ಟಾಗಿ ಪ್ರಭಾವ ಬೀರೋದಿಲ್ಲ. ಫೈನಲ್ ಪಂದ್ಯವು ಒಂದೇ ದಿನದ ಪ್ರದರ್ಶನವನ್ನ ಅವಲಂಬಿಸಿರುತ್ತೆ. ಆ ದಿನ ಯಾರು ಚೆನ್ನಾಗಿ ಆಡ್ತಾರೆ, ಒತ್ತಡವನ್ನ ಯಾರು ಚೆನ್ನಾಗಿ ನಿಭಾಯಿಸ್ತಾರೆ, ವೈಯಕ್ತಿಕ ಪ್ರದರ್ಶನವನ್ನ ಯಾರು ಚೆನ್ನಾಗಿ ನೀಡುತ್ತಾರೆ ಎಂಬುದರ ಮೇಲೆ ಗೆಲುವು ನಿರ್ಧಾರವಾಗುತ್ತೆ. ಈ ಸೀಸನ್ ನಲ್ಲಿ ಆರ್ಸಿಬಿಯ ಕಾನ್ಫಿಡೆನ್ಸ್, ಆ ವೇಗ ಮತ್ತು ಪ್ಲೇ ಆಫ್ ನಲ್ಲಿ ನೇರವಾಗಿ ಫೈನಲ್ಗೆ ಪ್ರವೇಶಿಸಿರುವ ಕಾರಣ ಆರ್ಸಿಬಿಗೆ ಸ್ವಲ್ಪ ಮೇಲುಗೈ ಸಾಧಿಸುವ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಕ್ವಾಲಿಫೈಯರ್ 1 ವಿಜೇತ ತಂಡಕ್ಕೆ ಮಾನಸಿಕವಾಗಿ ದೊಡ್ಡ ಬಲವನ್ನ ನೀಡಿದೆ. 2011ರಿಂದ ಕ್ವಾಲಿಫೈಯರ್ 1 ವಿಜೇತರು 14 ಸೀಸನ್ಗಳಲ್ಲಿ 11 ಬಾರಿ ಐಪಿಎಲ್ ಕಪ್ ಅನ್ನ ಗೆದ್ದಿದ್ದಾರೆ. ಇದು ಆರ್ಸಿಬಿಗೆ ಶುಭ ಸೂಚಕವಾಗಿದೆ. ಇನ್ನು ಈ ಬಾರಿ ಆರ್ಸಿಬಿ ಕಪ್ ಗೆಲ್ಲೋದನ್ನ ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.